ಅಕ್ರಮವಾಗಿ ಬಹುಮೌಲ್ಯಯುತ ಔಷಧ ಹಾಗೂ ಸುಗಂಧ ದ್ರವ್ಯಕ್ಕೆ ಬಳಸುವ ತಿಮಿಂಗಲ ವಾಂತಿ ಅಂದ್ರೆ ಅಂಬರ್ಗ್ರೀಸ್ ಸಾಗಿಸುತ್ತಿದ್ದಾಗ ಖಚಿತ ಮಾಹಿತಿಯ ಮೇರೆಗೆ ನಡುರಾತ್ರಿ ದಾಳಿ ನಡೆಸಿ ಸುಮಾರು 5 ಕೋಟಿ ಮೌಲ್ಯದ ವಸ್ತುವನ್ನ ವಶಪಡಿಸಿಕೊಂಡ ಘಟನೆ ಶಿರ್ಸಿ ನಗರದ ಮರಾಠಿ ಕೊಪ್ಪದಲ್ಲಿ ನಡೆದಿದೆ. ರಾಜ್ಯದ ಮಂಗಳೂರು, ಮೈಸೂರು, ಬೆಂಗಳೂರಿನಲ್ಲಿ ಅಂಬರ್ಗ್ರೀಸ್ ಪತ್ತೆ ಪ್ರಕರಣದ ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲೂ ಕೋಟಿ ಬೆಲೆ ಬಾಳುವ ಅಂಬರ್ಗ್ರೀಸ್ ಪತ್ತೆಯಾಗಿದ್ದು, ಇದು ವ್ಯವಸ್ಥಿತ ಜಾಲದ ಮೂಲಕ ನಡೆಯುತ್ತಿರುವ ಕೃತ್ಯವೆನ್ನುವ ಅನುಮಾನಕ್ಕೆ ಕಾರಣವಾಗಿದೆ. ತಡರಾತ್ರಿಯಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸಂತೋಷ್ ಕಾಮತ್ ಬೆಳಗಾವಿ ಹಾಗೂ ಶಿರ್ಸಿ ಮರಾಠಿ ಕೊಪ್ಪದ ರಾಜೇಶ್ ಪೂಜಾರಿಯನ್ನ ತಿಮಿಂಗಲ ವಾಂತಿ ವಸ್ತುವನ್ನ ಸಾಗಾಟ ಸಂಬಂಧ ಬಂಧಿಸಿದ್ದಾರೆ. ಬಂಧಿತರು ಅಕ್ರಮವಾಗಿ ತಿಮಿಂಗಲ ವಾಂತಿಯನ್ನ ಮಾರಾಟ ಮಾಡುವ ಉದ್ದೇಶದಿಂದ ಸಾಗಿಸುತ್ತಿರುವಾಗ ಖಚಿತ ಮಾಹಿತಿಯನ್ನ ಆಧರಿಸಿ ದಾಳಿ ನಡೆಸಲಾಗಿದೆ. ಬಂಧಿತ ಆರೋಪಿಗಳಿಂದ 5 ಕೋಟಿ ರೂಪಾಯಿ ಮೌಲ್ಯದ 5 ಕೆಜಿ ಅಂಬರ್ಗ್ರೀಸ್ ಮತ್ತು ಅದನ್ನ ಸಾಗಾಟ ಮಾಡಲು ಉಪಯೋಗಿಸಿದ್ದ MH04 DB3713 ಸಂಖ್ಯೆಯ ಮಾರುತಿ ಸ್ವಿಫ್ಟ್ ಕಾರನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು ಹಾಗೂ ಡಿಎಸ್ಪಿ ರವಿ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ರಾಮಚಂದ್ರ ನಾಯ್ಕ್ ಅವರ ನೇತೃತ್ವದಲ್ಲಿ ಮಾರುಕಟ್ಟೆ ಪಿಎಸ್ಐ ಭೀಮಾಶಂಕರ್, ಗ್ರಾಮೀಣ ಠಾಣೆ ಪಿಎಸ್ಐ ಈರಯ್ಯ, ಪ್ರೊಬೇಷನರಿ ಪಿಎಸ್ಐ ಮಹಂತೇಶ್, ಸಿಬ್ಬಂದಿಗಳಾದ ರಾಮಯ್ಯ ಪೂಜಾರಿ, ಅಶೋಕ್ ನಾಯ್ಕ್, ಹನುಮಂತ ಮಾಕಾಪುರ, ಗ್ರಾಮೀಣ ಠಾಣೆಯ ಚೇತನ್ ಕುಮಾರ್, ಗಣಪತಿ ನಾಯ್ಕ್ ಮುಂತಾದವರು ಪಾಲ್ಗೊಂಡಿದ್ರು. ತಿಮಿಂಗಲ ವಾಂತಿ ಅಂದ್ರೆ ಅಂಬರ್ಗ್ರೀಸ್ ಪತ್ತೆಯಾದಾಗ ಯಾವ ಕಲಂಮಡಿ ಪ್ರಕರಣ ದಾಖಲಿಸಬೇಕೆನ್ನುವ ಗೊಂದಲವಿದೆ. ಮಹಾರಾಷ್ಟ್ರ, ಗುಜರಾತ್ ಪೊಲೀಸರಿಗೆ ಇಂತಹ ಪ್ರಕರಣ ಹೊಸದಲ್ಲ. ಆದರೆ ಕರ್ನಾಟಕದ ಪೊಲೀಸರಿಗೆ ಇದು ಹೊಸದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಇಂತಹ ಮೊದಲ ಪ್ರಕರಣ ದಾಖಲಾದಾಗ ತಿಮಿಂಗಲ ವಾಂತಿ ಎಂದರೇನು ಎಂಬುದೇ ತಿಳಿಯದೆ ಸಂಶೋಧನಾ ವಿಭಾಗಕ್ಕೆ ಕಳಿಸಿ ಅದರ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡು ನಂತರ ಪ್ರಕರಣ ದಾಖಲಿಸಿದ್ದರು. ತಿಮಿಂಗಲ ವಾಂತಿಗೆ ಅರಬ್ ಮತ್ತು ಐರೋಪ್ಯ ದೇಶದಲ್ಲಿ ಭಾರಿ ಬೇಡಿಕೆ ಇದೆ. ಔಷಧ ಹಾಗೂ ಸುಗಂಧ ದ್ರವ್ಯ ತಯಾರಿಕೆಗೆ ಇದನ್ನ ಬಳಸಲಾಗುತ್ತೆ. ಅಂಬರ್ಗ್ರೀಸ್ನಿಂದ ತಯಾರಿಸಿದ ಸುಗಂಧ ದ್ರವ್ಯಕ್ಕೆ ಲಕ್ಷಾಂತರ ರೂಪಾಯಿ ಮೌಲ್ಯವಿದೆ. ಸ್ಪರ್ಮ್ ವೇಲ್ ಪ್ರಭೇದದ ತಿಮಿಂಗಿಲಗಳು ಮಾತ್ರ ಇಂತಹ ದ್ರವ್ಯವನ್ನ ಹೊರಹಾಕುತ್ತವೆ. ಸ್ಪರ್ಮ್ ವೇಲ್ ತಿಮಿಂಗಿಲಗಳು ಕಾಟ್ಲಾ ಫಿಶ್, ಸ್ಕ್ವಿಡ್ ಫಿಶ್ಗಳನ್ನ ಮಾತ್ರ ಬೇಟೆಯಾಡಿ ತಿನ್ನುತ್ತವೆ. ತಿಂಗಳಾನುಗಟ್ಟಲೆ ಮೀನುಗಳ ಮುಳ್ಳುಗಳು ಜೀರ್ಣವಾಗೋದಿಲ್ಲ. ಹಲವು ತಿಂಗಳು ಹೊಟ್ಟೆಯಲ್ಲಿರೋದ್ರಿಂದ ರಾಸಾಯನಿಕ ಪ್ರಕ್ರಿಯೆಗೆ ಒಳಪಡುತ್ತದೆ. ನಂತರ ಅದು ಮೇಣದಂತೆ ರಚನೆಯಾಗುತ್ತದೆ. ಈ ಸಂದರ್ಭದಲ್ಲಿ ಅದು ಸುಗಂಧಿತವಾಗಿ ಪರಿವರ್ತನೆಯಾಗುತ್ತದೆ. ಇದರಿಂದ ಸ್ಪರ್ಮ್ ತಿಮಿಂಗಿಲಗಳು ಹೊಟ್ಟೆಯಲ್ಲಿ ಕಿರಿಕಿರಿ ಅನುಭವಿಸುತ್ತಿದ್ದಂತೆ ಇಡೀ ಮೇಣದ ವಸ್ತುವನ್ನ ವಾಂತಿ ಮಾಡುವ ಮೂಲಕ ಹೊರಹಾಕುತ್ತದೆ. ಈ ವಾಂತಿಯು ಹಗುರವಾಗಿರುತ್ತದೆ, ಹಾಗಾಗಿ ಅದು ಸಮುದ್ರದಲ್ಲಿ ತೇಲಾಡುತ್ತದೆ. ಇಂತಹ ವಸ್ತುವನ್ನ ವೈಜ್ಞಾನಿಕವಾಗಿ ಅಂಬರ್ಗ್ರೀಸ್ ಎಂದು ಕರೆಯಲಾಗುತ್ತದೆ. ಕಾನೂನು ಪ್ರಕಾರ ಇದನ್ನ ಮಾರಾಟ ಮಾಡುವಂತಿಲ್ಲ, ಸಂಶೋಧನೆಗಾಗಿ ಮಾತ್ರ ಬಳಸಬಹುದು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ರಾಜು ಕಾನ್ಸೂರ್, ಶಿರ್ಸಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗೋಲ್ಡ್, ಡೈಮಂಡ್, ಸಿಲ್ವರ್. ನಮ್ಮಲ್ಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ. ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು. ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು. ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ, ನಂಬರ್ 1/2 ಸಲ್ಮಿನ್ ಆರ್ಕಿಡ್ ಬಿಲ್ಡಿಂಗ್, ಗಣೇಶ್ ಏಜೆನ್ಸೀಸ್ ಹತ್ತಿರ, ಗ್ರೀನ್ ಸ್ಟ್ರೀಟ್, ಕಾರವಾರ.